ಒಂದೊಂದೂರಿಗೂ ಒಂದೊಂದು ಡಿಶ್ ತುಂಬಾನೇ ಫೇಮಸ್ ಆಗಿರುತ್ತೆ. ಅದರ ಸಾಲಿನಲ್ಲಿ ಇವತ್ತು ತೇನಿ ಸ್ಪೆಷಲ್ ಹತ್ತಿ ಬೀಜದ ಹಾಲನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದು ತುಂಬಾನೇ ಹೆಲ್ತ್ಗೆ ಒಳ್ಳೇದು, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಿಕ್ಕೆ ಹತ್ತಿ ಬೀಜವನ್ನ ಚೆನ್ನಾಗಿ ತೊಳೆದು ನೀರ್ ಹಾಕಿ ಓವರ್ ನೈಟ್ ಸೋಕ್ ಮಾಡ್ಕೊಂಡು ಮಾರನೇ ದಿನ ಬೆಳಗ್ಗೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನ ಹಾಕಿ ನುಣ್ಣಗೆ ಈ ತರ ರುಬ್ಕೊಂಡು ಅದನ್ನ ಒಂದು ಫಿಲ್ಟರ್ ನಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ. ಯಾವ ಪಾತ್ರೆನಲ್ಲಿ ಹಾಲನ್ನ ಕಾಯಿಸ್ತೀವೋ ಆ ಪಾತ್ರೆಗೆ ಇಲ್ಲಾಂದ್ರೆ ಕುಕ್ಕರ್ಗೆ ಈ ತರ ನೈಸ್ ಜಲಡಿ ಇಟ್ಟು ಅದನ್ನ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ನೆನೆಸಿಟ್ಟಿದ್ದ ಅಕ್ಕಿ ಇದನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಸಹ ಈ ಕುಕ್ಕರ್ಗೆ ಹಾಕೋಣ. ಈಗ ಸ್ಟವ್ ನಲ್ಲಿ ಒಂದು ಸಾಸ್ ಪ್ಯಾನ್ ಇಟ್ಟು 1.5 ಕಪ್ ಅಷ್ಟು ಬೆಲ್ಲವನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲವನ್ನ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಈಗ ಒಂದು ಚಿಕ್ಕ ಒರಲ್ ನಲ್ಲಿ ಸ್ವಲ್ಪ ಒಣಶುಂಠಿ, ಮೆಣಸು, ಹಿಪ್ಪಲಿ, ಏಲಕ್ಕಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ತರ ಜಜ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಹತ್ತಿ ಬೀಜದ ಹಾಲನ್ನ ಹಾಕಿರುವ ಕುಕ್ಕರ್ ಇಟ್ಟು ಚೆನ್ನಾಗಿ ಕೈ ಬಿಡದೆ ಹಾಗೇನೆ ಮಿಕ್ಸ್ ಮಾಡ್ತಾನೆ ಇರೋಣ. ಒಂದು 10 ನಿಮಿಷ ಆದ್ಮೇಲೆ ಇದು ಸ್ವಲ್ಪ ಗಟ್ಟಿಗೆ ಆಗೋಕೆ ಶುರು ಆಗುತ್ತೆ. ಈಗ ಮಾಡಿಟ್ಟಿರೋ ಬೆಲ್ಲದ ಪಾಕವನ್ನ ಫಿಲ್ಟರ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-2 ಕುದಿ ಬಂದ್ಮೇಲೆ ತುರಿದಿಟ್ಟಿರುವ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆದ ಹತ್ತಿ ಬೀಜದ ಹಾಲು ತಯಾರು. ಇದು ಹೆಲ್ತ್ ಗೆ ತುಂಬಾನೇ ಒಳ್ಳೇದು. ಹತ್ತಿ ಬೀಜ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.